ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಇವತ್ತು ಸ್ವಸ್ತಿಶ್ರೀ ಶಾಲಿವಾಹನ ಶಕ ಪರಾಭವನಾಮ ಸಂವತ್ಸರದ ಉತ್ತರಾಯಣ ಚೈತ್ರಮಾಸ ಶುಕ್ಲಪಕ್ಷ ಚತುರ್ದಶಿ ತಿಥಿ ಬುಧವಾರ, ಏಪ್ರಿಲ್ 1ನೇ ತಾರೀಕು. ಇವತ್ತು ವಿಶೇಷವಾಗಿ ಬುಧವಾರ, ಮಹಾಗಣಪತಿಯ ವಾರ. ಪ್ರಥಮ ಪೂಜಿಪನು ಗಣಪನು, ಸಿದ್ಧಿ ಬುದ್ಧಿ ಸಹಿತನಾಗಿರತಕ್ಕಂಥ ಮಹಾಗಣಪತಿಯ ಪೂರ್ಣ ಅನುಗ್ರಹ ಸಮಸ್ತ ಆಸ್ತಿಕ ಬಂಧುಗಳಿಗೆ ಆಗಲಿ ಅಂತ ಗಜಾನನಲ್ಲಿ ನಾವು ಪ್ರಾರ್ಥಿಸ್ತೇವೆ. ಜ್ಯೋತಿಷ್ಯಂ ಪ್ರತ್ಯಕ್ಷಂ ಶಾಸ್ತ್ರಂ. ಕೆಲವರು ಜ್ಯೋತಿಷ್ಯ ಶಾಸ್ತ್ರ ಸುಳ್ಳು ಅಂತ ಹೇಳ್ತಾರೆ, ಇನ್ನು ಕೆಲವರು ಅದನ್ನು ನಂಬುತ್ತಾರೆ. ಹೇಗೆ ಅದು ಸತ್ಯ ಅಂತ ನಾವು ಒಂದು ಸಣ್ಣ ಉದಾಹರಣೆಯ ಮೂಲಕ ಪ್ರಸ್ತುತಪಡಿಸ್ತೇವೆ. ನಮ್ಮ ಈ ಶರೀರದಲ್ಲಿ ಕೆಲವು ಕ್ರಿಯೆಗಳಾಗ್ತವೆ. ಉದಾಹರಣೆಗೆ ಆತ್ಮದ ಕಲ್ಪನೆ ಸೂರ್ಯನಿಗೆ ಸಂಬಂಧಪಟ್ಟದ್ದು. ಸೂರ್ಯ ಇರುವುದರಿಂದ ನಮ್ಮ ಆತ್ಮ ಇರುತ್ತೆ. ಎರಡನೆಯದಾಗಿ ಮನಸ್ಸಿನ ಕಲ್ಪನೆ. ನಮಗೆ ಮನಸ್ಸಿರುವುದು ಹೌದಲ್ವಾ, ಆದ್ದರಿಂದ ಚಂದ್ರನು ಕೂಡ ಇದ್ದೇ ಇದ್ದಾನೆ ಅಂತ ನಮ್ಮ ಕಲ್ಪನೆ, ಪ್ರತ್ಯಕ್ಷವಾಗಿ ಆತನು ಕೂಡ ಕಾಣ್ತಾನೆ. ಇನ್ನು ಕುಜಗ್ರಹವು ನಮಗೆ ಬಲವನ್ನು ಕೊಡ್ತಾನೆ. ಬುಧಗ್ರಹವು ನಮಗೆ ವಿದ್ಯೆಯನ್ನು ಬುದ್ಧಿಯನ್ನು ಕೊಡ್ತಾನೆ. ಗುರುಗ್ರಹವು ನಮಗೆ ಸಾತ್ವಿಕ ಗುಣಗಳನ್ನು, ನಮ್ಮ ಆತ್ಮದ ಪ್ರಾಣರಕ್ಷಣೆಯನ್ನು, ನಮ್ಮ ಹಣಕಾಸುಗಳ ರಕ್ಷಣೆಯನ್ನು ಮಾಡ್ತಾನೆ. ಶುಕ್ರಗ್ರಹವು ಸಕಲ ಸಂಪತ್ತುಗಳನ್ನು ನಮಗೆ ಕೊಡ್ತಾನೆ. ಶನೈಶ್ಚರನು ಶ್ರಮ ಮತ್ತು ಪರಿಶ್ರಮಗಳನ್ನು ಕೊಡ್ತಾನೆ. ರಾಹು ಕೇತುಗಳು ನಮ್ಮ ಜೀವನದಲ್ಲಿ ಬೇಕು ಬೇಡವನ್ನು ತಿಳಿಸ್ತಾವೆ, ನಮ್ಮ ಮನಸ್ಸಿಗೆ ಅದನ್ನು ಸೂಚನೆಗಳನ್ನು ಕೊಡ್ತಾವೆ. ಇದೆಲ್ಲ ಗ್ರಹಗಳ ಒಂದು ಚಲನೆಯಿಂದ, ಇದಕ್ಕೆ ಗ್ರಹಚಾರ ಅಂತ ಹೇಳ್ತೀವಿ. ಈ ಗ್ರಹಚಾರಗಳಿಂದಲೇ ನಮ್ಮ ಜೀವನವು ಕೂಡ ನಡೀತವೆ. ಆದ್ದರಿಂದ ಇವೆಲ್ಲವೂ ಸತ್ಯವಾಗಿರುವಾಗ ಜ್ಯೋತಿಷ್ಯ ಶಾಸ್ತ್ರವು ಕೂಡ ಸತ್ಯ, ಇದು ನಮ್ಮ ನಿಲುವು. ಆದ್ದರಿಂದ ಆಸ್ತಿಕ ಬಂಧುಗಳಲ್ಲಿ ನಾವು ಈ ಜ್ಯೋತಿಷ್ಯ ಶಾಸ್ತ್ರದ ಒಂದು ವಿಶ್ಲೇಷಣೆಯನ್ನು ಅಥವಾ ಈ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ನಂಬಿಕೆಯನ್ನು ಹುಟ್ಟುಹಾಕುವ ಬಗ್ಗೆ ಒಂದು ಪ್ರಯತ್ನವನ್ನು ಮಾಡ್ತೇವೆ. ನಮ್ಮ ಜೀವನದಲ್ಲಿ ಅದೆಷ್ಟೋ ಬಾರಿ ಸಂಕಷ್ಟಗಳು ಎದುರಾಗ್ತವೆ. ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿರೂಪೇಣ ಜಾಯತೆ ತಚ್ಛಾಂತೈರ ಔಷಧೈರ್ದಾನೈ ವ್ರತ ಹೋಮಾರ್ಚನಾದಿಭಿ. ಪೂರ್ವಜನ್ಮದಲ್ಲಿ ಮಾಡಿದ ಪಾಪಕರ್ಮಗಳ ಫಲವಾಗಿ ನಾವು ಈ ಜನ್ಮದಲ್ಲಿ ಸಂಕಷ್ಟಗಳನ್ನು ಎದುರಿಸ್ತಾ ಇರ್ತೇವೆ, ರೋಗ ರುಜಿನಗಳನ್ನು ಎದುರಿಸ್ತಾ ಇರ್ತೇವೆ. ನೋಡಿ, ರೋಗಗಳು ರುಜಿನಗಳು ಎದುರಾದವಾಗ ನಾವು ಔಷಧಿ ಅಂಗಡಿಗೆ ಹೋಗಿ ಔಷಧಿಯನ್ನು ಸ್ವೀಕರಿಸ್ತೇವೆ. ಹಾಗೆಯೇ ಪಾಪಕರ್ಮಗಳ ಫಲ ಜಾಸ್ತಿ ಆದವಾಗ, ಸಂಕಷ್ಟಗಳು ಎದುರಾದವಾಗ ನಾವು ದೇವರ ಮೊರೆಯನ್ನು ಹೋಗಬೇಕಾಗತ್ತೆ. ತಚ್ಛಾಂತಿ ಔಷಧೈರ್ದಾನೈಹಿ. ನಮಗೆ ಕಷ್ಟ ಬಂದಾಗ ದಾನಗಳನ್ನು, ವ್ರತಗಳನ್ನು, ಹೋಮಗಳನ್ನು ನಾವು ಮಾಡಬೇಕಾಗತ್ತೆ. ಹೀಗೆ ಈ ಎಲ್ಲ ಕರ್ಮಗಳನ್ನು ಪ್ರಾಯಶ್ಚಿತ್ತ ಕರ್ಮಗಳಂತ ಹೇಳ್ತೇವೆ. ಪುಷ್ಟಿಕರ್ಮಗಳಲ್ಲಿಯೂ ಕೂಡ ಭಗವಂತನ ಆರಾಧನೆಗಳಿದ್ದಾವೆ. ಅದೆಷ್ಟೋ ವಿಷಯಗಳು ಇದ್ದಾವೆ. ಸುಖ ಮತ್ತು ದುಃಖಗಳ ಹಗಲು ಮತ್ತು ರಾತ್ರಿ ಕಳೆದ ಹಾಗೆ, ಹಗಲಾದ ಮೇಲೆ ರಾತ್ರಿ ಬರುವ ಹಾಗೆ, ದುಃಖಾದ ಮೇಲೆ ಖಂಡಿತವಾಗಿಯೂ ನಮಗೆ ಸುಖ ಪ್ರಾಪ್ತಿಯಾಗೇ ಆಗುತ್ತೆ. ಈ ಸುಖ ಪ್ರಾಪ್ತಿಯಾಗುವವರೆಗೆ ನಾವು ಒದ್ದಾಡ್ತಾ ಇರ್ತೇವೆ. ಬೆಳಗಾಗುವುದು ಎಷ್ಟೊತ್ತಿಗೆ ಬೆಳಗಾಗುತ್ತೆ ಅಂತ ಯೋಚಿಸಿದ ಹಾಗೆ, ಆದರೆ ಬೆಳಗಾಗೇ ಆಗತ್ತೆ ಹೇಳ್ತಕ್ಕಂಥ ವಿಶ್ವಾಸ ನಮಗಿರುವ ಹಾಗೆ
ಕಷ್ಟಗಳು ನಿವಾರಣೆ ಆಗೇ ಆಗುತ್ತೆ ಹೇಳ್ತಕ್ಕಂತಹ ವಿಶ್ವಾಸವನ್ನು, ಭಗವಂತನ ಪಾದದಲ್ಲಿ ವಿಶ್ವಾಸವನ್ನಿಟ್ಟು ನಾವು ನಂಬಿಕೆ ಇಡಬೇಕು. ಖಂಡಿತವಾಗಿ ಬೆಳಗಾದ ಹಾಗೆ ಸುಖವು ನಮಗೆ ಪ್ರಾಪ್ತಿಯಾಗಿ ಆಗುತ್ತೆ. ಇದೆಲ್ಲ ಗಹನವಾದ ರಹಸ್ಯವಾದ ವಿಷಯಗಳನ್ನು ಜ್ಯೋತಿಷ್ಯ ಶಾಸ್ತ್ರ ನಮಗೆ ಸೂಕ್ಷ್ಮವಾಗಿ ತಿಳಿಸಿಕೊಡ್ತಾವೆ. ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಯಾವುದು ಯಾಕಶ್ಚಿತವಲ್ಲ. ಇದು ಅನಂತ ಪ್ರಪಂಚ, ಅಪಾರ ಅದ್ಭುತ ಅಚ್ಚರಿ, ಕಹಿ ಸಿಹಿ ತುಂಬಿದ ಲೋಕ, ಪ್ರಪಂಚ ಪರ್ಯಟನೆ.